ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂಥ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳ ಬಗ್ಗೆ ಕವರ್ ಮಾಡಿದ್ದೆ, ಅವುಗಳ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ಕೂಡ ಕೆಲವು ಕಂಪನಿಗಳ ಅಪ್ಡೇಟ್ಗಳು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ, ಅವುಗಳನ್ನು ಕೂಡ ತಿಳ್ಕೊಳ್ಳೋಣ. ನಂತರ ಅವುಗಳ ಪರ್ಫಾರ್ಮೆನ್ಸ್ ಹೇಗೆ ಬಂದಿದೆ ಅನ್ನೋದನ್ನು ಕೂಡ ನೋಡೋಣ. ಹಾಗೆ ಇವತ್ತಿನ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡಿ. ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಕವರ್ ಮಾಡಿದ್ದೀನಿ. ಹಾಗೆ ಯಾಕೆ ಇವತ್ತು ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಾಗುತ್ತೆ. ನಂತರ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲಿಗೆ ನೋಡೋದಾದ್ರೆ TCS ಪರ್ಫಾರ್ಮೆನ್ಸ್. ಇವತ್ತು IT ಕಂಪನಿಗಳು ಸುದ್ದಿಯಲ್ಲಿ ಇದ್ವು. ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ, ಹಾಗೆ ಇವತ್ತಿನ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ IT ಸ್ಟಾಕ್ ಗಳನ್ನ ನಿಮ್ಮ ಫೋಕಸ್ ಅಲ್ಲಿ ಇಡಿ ಇವತ್ತು ಅಂತ. ಸೊ ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು IT ಕಂಪನಿಗಳಲ್ಲಿ ಕಂಡು ಬಂತು. TCS ಅಲ್ಲಿ ನೋಡಬಹುದು 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ನಂತರ ಇನ್ಫೋಸಿಸ್ ಅಲ್ಲಿ ನೋಡಬಹುದು ನಿಯರ್ಲಿ 4% ರ್ಯಾಲಿ ಇನ್ಫೋಸಿಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ತುಂಬಾ ಜನ ಡಿಸಪಾಯಿಂಟ್ ಎಲ್ಲ ಇದ್ರೆ ಇನ್ಫೋಸಿಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅಂತ. ಸೊ ಫೈನಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಿನ್ನೆ ಹಾಗೂ ಇವತ್ತು ಕಂಡು ಬಂದಿದೆ. ನೋಡಬಹುದು ನಿಯರ್ಲಿ 8% ರ್ಯಾಲಿ ಜಸ್ಟ್ 2 ಡೇಸ್ ಅಲ್ಲಿ ಕಂಡು ಬಂದಿದೆ. ಹಾಗಾದ್ರೆ ಇಲ್ಲಿಂದ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತಾ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಖಂಡಿತ ಅದನ್ನ ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಯುರೋಪ್ ಅಲ್ಲಿ ರೇಟ್ ಕಟ್ ಸೈಕಲ್ ಶುರುವಾಗಿದೆ. ಹಾಗಾಗಿ ಅದು ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನ IT ಸ್ಟಾಕ್ ಗಳಿಗೆ ತಂದು ಕೊಟ್ಟಿದೆ. ಹಾಗಾಗಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ನಂತರ ಒನ್ಸ್ ಅಮೆರಿಕಾದಲ್ಲಿ ರೇಟ್ ಕಟ್ ಶುರುವಾದ್ರೆ ಆಗ ಈ ಕಂಪನಿಗಳಿಗೆ ಡಬಲ್ ಗುಡ್ ನ್ಯೂಸ್ ಆಗುತ್ತೆ. ಸೊ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡೋವರೆಗೂ ಕೂಡ ಸ್ವಲ್ಪ ಕಾಶಿಯಸ್ ಆಗಿ IT ಕಂಪನಿಗಳಲ್ಲಿ ಇರಬೇಕಾಗುತ್ತೆ. ಬಟ್ ಆಸ್ ಆಫ್ ನಾವು ಹಲವು ಕಂಪನಿಗಳ ಬಿಸ್ನೆಸ್ ಯುರೋಪ್ ಅಲ್ಲೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ಅಲ್ಲಿಂದ ಗುಡ್ ನ್ಯೂಸ್ ಬಂದಿದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ನಂತರ HCL ಟೆಕ್ ಪರ್ಫಾರ್ಮೆನ್ಸ್ ನೋಡಬಹುದು ಮೋರ್ ದನ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ HCL ಟೆಕ್ ಅಲ್ಲೂ ಕೂಡ ಕಂಡು ಬಂದಿದೆ. ನಂತರ ವಿಪ್ರೋದಲ್ಲಿ ನೋಡಬಹುದು 5% ರ್ಯಾಲಿ ಕಂಡು ಬಂದಿದೆ. ಒಳ್ಳೆ ಪರ್ಫಾರ್ಮೆನ್ಸ್. ನಿನ್ನೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಅದನ್ನ ನೋಡಿದ್ರೆ ನಿಮಗೆ ವಿಪ್ರೋ ಬಗ್ಗೆ ಗೊತ್ತಿರುತ್ತೆ. ಸ್ಲೋ ಮೂವಿಂಗ್ ಸ್ಟಾಕ್, ನಾವು ಇನ್ವೆಸ್ಟ್ ಮಾಡಿ ಭರ್ಜರಿ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಒಂದ್ ವಾರದಲ್ಲಿ ಒಂದ್ ತಿಂಗಳಲ್ಲಿ ಬರಬೇಕು ಅಂದ್ರೆ ಬರೋದಿಲ್ಲ, ವರ್ಷಗಟ್ಟಲೆ ವೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಅವೆಲ್ಲನೂ ಕೂಡ ತಿಳ್ಕೊಂಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಇವತ್ತು 5% ರ್ಯಾಲಿ ಬಂತ, ನಿನ್ನೆ ಒಂದ್ 2-3% ರ್ಯಾಲಿ ಬಂತ, ನಾಳೆ ಜಂಪ್ ಆಗ್ತಾರೆ. ಸೊ ಆ ರೀತಿ ನೀವು ರ್ಯಾಂಡಮ್ ಆಗಿ ಬೈ ಮಾಡಿದ್ರೆ ಖಂಡಿತ ನಾಡಿದ್ದೇನಾದ್ರೂ 2% ಬಿದ್ರೂ ಕೂಡ ನೀವು ಹೋಲ್ಡ್ ಮಾಡೋದಿಲ್ಲ, ಸೆಲ್ ಮಾಡಿ ಎಕ್ಸಿಟ್ ಆಗ್ತೀರಿ. ಹಾಗಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಆ ಕಂಪನಿ ಬಗ್ಗೆ ತಿಳ್ಕೊಳ್ಬೇಕು, ಆ ಕಂಪನಿಯ ನೇಚರ್ ಏನು, ಯಾವ ರೀತಿ ಮೂವ್ ಆಗುತ್ತೆ, ಇದೆಲ್ಲಾನು ಕೂಡ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಆಗ್ಲೇ ನಮಗೆ ಇನ್ ಕೇಸ್ ಸ್ಟಾಕ್ ಡೌನ್ ಆದ್ರೆ ಹೋಲ್ಡ್ ಮಾಡೋ ಅಂತ ಧೈರ್ಯ ಅಂಡ್ ಪೇಷನ್ಸ್ ಎರಡು ಇರೋದು. ನಾವು ತಿಳ್ಕೊಂಡೇ ಇಲ್ಲ ಅಂದ್ರೆ ಧೈರ್ಯ ಅಂತೂ ಮೊದಲಿಗೆ ಇರೋದಿಲ್ಲ, ಪೇಷನ್ಸ್ ಕೂಡ ಇರೋದಿಲ್ಲ. ಹಾಗಾಗಿ ಜಂಪ್ ಇನ್ ಆಗೋದಕ್ಕೆ ಮುಂಚೆ ಇವೆಲ್ಲ ತಿಳ್ಕೊಂಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಫಸ್ಟ್ ಜಂಪ್ ಆಗ್ತಾರೆ, ನಂತರ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದು ರಾಂಗ್ ಮೆಥಡ್ ಆಗುತ್ತೆ. ಅದೊಂಥರ ಹೆಂಗಾಗುತ್ತೆ ಅಂದ್ರೆ, ಹೈವೇನಲ್ಲಿ ಕಾರ್ ತಗೊಂಡು ನಾನು ಕಾರ್ ಓಡಿಸಕ್ ಕಲಿತೀನಿ ಅಂತ ಸ್ಟಾರ್ಟ್ ಮಾಡ್ದಂಗ ಆಗುತ್ತೆ. ಫಸ್ಟ್ ಸ್ವಲ್ಪ ಕಲ್ತು ಹೈವೇಗೆ ಇಳಿದ್ರೆ ಓಕೆ, ನಾವು ಸರ್ವೈವ್ ಆಗ್ಬಹುದು. ಏನು ಕಲಿಲ್ದೇನೆ ಹೈವೇಗೆ ಇಳಿದ್ರೆ ಎಂಡಿಂಗ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಸೊ ಅದೇ ರೀತಿ ಮಾರ್ಕೆಟ್ ಅಲ್ಲೂ ಕೂಡ ರ್ಯಾಲಿಯನ್ನ ನೋಡಿ ಬೈ ಮಾಡಬೇಡಿ, ಕಂಪನಿಗಳ ಫಂಡಮೆಂಟಲ್ಸ್ ಅನ್ನ ನೋಡಿ ಬೈ ಮಾಡಿ. ಇನ್ ಕೇಸ್ ಯಾರಾದ್ರೂ ಹೈಯರ್ ಲೆವೆಲ್ ಅಲ್ಲಿ ವಿಪ್ರೋ ಬೈ ಮಾಡಿದ್ರೆ ಖಂಡಿತ ಭಯ ಪಡೋ ಅಂತದ್ದೇನಿಲ್ಲ, ಒಳ್ಳೆ ಕಂಪನಿನೇ. ಬಟ್ ಸ್ಲೋ ಮೂವಿಂಗ್ ಸ್ಟಾಕ್, ಅದನ್ನ ನಾವು ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ. ನಂತರ ಟೆಕ್ ಮಹೀಂದ್ರ ನೋಡಬಹುದು, ಇಲ್ಲೂ ಕೂಡ ಇವತ್ತು 4% ರ್ಯಾಲಿ ಕಂಡು ಬಂದಿದೆ. ಒಳ್ಳೆ ರೆಸ್ಪಾನ್ಸ್ ಟೆಕ್ ಮಹೀಂದ್ರದಲ್ಲೂ ಕೂಡ. ಹಾಗೆ ನಾನು ಎಲ್ಲ IT ಕಂಪನಿಗಳ ಬಗ್ಗೆ ಕವರ್ ಮಾಡಕ್ ಹೋಗೋದಿಲ್ಲ, ಈಗಾಗಲೇ ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ. ಬೇಕಿದ್ರೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು. ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು. ನಂತರ RVNL ಸುದ್ದಿಯಲ್ಲಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ, ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದೆ. 495 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅಂತ. ಒಳ್ಳೆ ರೆಸ್ಪಾನ್ಸೇ ಬಂದಿದೆ. ಇವತ್ತು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಚೆನ್ನಾಗಿತ್ತು. RVNL ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೀವು ಇಲ್ಲೇ ನೋಡಬಹುದು 495 ಕೋಟಿ ಆರ್ಡರ್ NTPC ಇಂದ ಸಿಕ್ಕಿದೆ. ಒಳ್ಳೆ ಆರ್ಡರ್, ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ. ನಂತರ ಮಾಸ್ಟೆಕ್ ಅಲ್ಲಿ ನೋಡಬಹುದು 8% ರ್ಯಾಲಿ ಕಂಡು ಬಂದಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನು ಕೂಡ ಈಗಾಗಲೇ ಕೊಟ್ಟಿದ್ದೆ. ಮಾರ್ನಿಂಗ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. NVIDIA ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಕೆಲವು ಪ್ರಾಡಕ್ಟ್ಸ್ ಲಾಂಚ್ ಮಾಡ್ಲಿಕ್ಕೆ. NVIDIA ಅಂತಂದ್ರೆ ನಿಮಗೆ ಗೊತ್ತಿದೆ, AI ಅಲ್ಲಿ ಬಿಗ್ ಜಿಯಾಂಟ್, ಥ್ರೂಔಟ್ ದ ವರ್ಲ್ಡ್ ನಂಬರ್ 1 ಕಂಪನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ. ಅಂತಹ ದೊಡ್ಡ ಕಂಪನಿ ಜೊತೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ 8,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಇಲ್ಲೇ ನೋಡಬಹುದು IT ಸ್ಟಾಕ್ ಜಂಪ್ಸ್ 15% ಆಫ್ಟರ್ ಕಂಪನಿ ಪಾರ್ಟ್ನರ್ಸ್ ವಿತ್ NVIDIA ಫಾರ್ AI ಡೆವಲಪ್ಮೆಂಟ್. ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಾವು ಒಂದ್ಸಲ NVIDIA ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು, NVIDIA ಕಾರ್ಪ್ $1,210 ಇದು ಇಂಡಿಯನ್ ರುಪೀಸ್ ಅಲ್ಲ, ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ. ನೋಡಬಹುದು ನಿಯರ್ಲಿ 3 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಇದು ರುಪೀಸ್ ಅಲ್ಲ, ಡಾಲರ್ಸ್ ಅಲ್ಲಿ 3 ಲಕ್ಷ ಕೋಟಿ ಡಾಲರ್ಸ್, ಅಷ್ಟು ದೊಡ್ಡ ಕಂಪನಿ. ಹಾಗೆ ನಾವು ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 223% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ NVIDIAದಲ್ಲಿ. ನಂತರ 5 ಇಯರ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಈ ದೊಡ್ಡ ಕಂಪನಿ ಜೊತೆ ಒಂದು ಪುಟ್ಟ ಕಂಪನಿ ಒಪ್ಪಂದವನ್ನು ಮಾಡ್ಕೊಂಡಿದೆ. ಹಾಗಾಗಿನೇ ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇದೇ ಮೊದಲೇನಲ್ಲ ಈ ರೀತಿಯ ಒಪ್ಪಂದಗಳನ್ನ ಮಾಡ್ಕೊಂಡಿರೋದು.
ಹಿಂದೆ ಕೂಡ ಹಲವಾರು ಕಂಪನಿಗಳು ಮಾಡ್ಕೊಂಡಿದ್ದಾವೆ. ಸೊ ಅದರಲ್ಲಿ ಮಸ್ತೆಕ್ ಕೂಡ ಒಂದು. ಹಾಗಾಗಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ಈ ಕಂಪನಿ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಇದೇನು ಸಣ್ಣ ರಿಟರ್ನ್ಸ್ ಅನ್ನೇ ಕೊಟ್ಟಿಲ್ಲ. ನೋಡಬಹುದು ನೀವು ಇಲ್ಲಿ 1 year ಅಲ್ಲಿ 41%, ಹಾಗೆ 5 years ಅಲ್ಲಿ ನೋಡಬಹುದು ನಿಯರ್ಲಿ 500%. ಮಧ್ಯೆ ಒಳ್ಳೆ ಡೌನ್ ಫಾಲ್ ಕೂಡ ಆಗಿತ್ತು. ನೋಡಬಹುದು ಮೋರ್ ದೆನ್ 50% ಡೌನ್ ಆಗಿತ್ತು. ಯಾಕಂದ್ರೆ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಅದು ಕಾಮನ್ 40-50% ಡೌನ್ ಫಾಲ್. ಅದೇ ರೀತಿ ಒಂದಷ್ಟು ರಿಕವರಿಯನ್ನು ಮಾಡಿದೆ. ಇನ್ನು ಪೂರ್ತಿ ರಿಕವರಿ ಮಾಡಬೇಕಾಗಿದೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ, ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ರಿಸ್ಕ್ ಇದ್ದೇ ಇದೆ. ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಹಾಗಾಗಿ ಆ ರಿಸ್ಕ್ ಎಲ್ಲ ಅರ್ಥ ಮಾಡ್ಕೊಂಡೆ ನಾವು ಮುಂದುವರಿಬೇಕಾಗುತ್ತೆ. ನಂತರ ಎನ್ವಿಡಿಯಾ ಆಯ್ತು. ಟಾಟಾ ಕೆಮಿಕಲ್ಸ್ ಬಗ್ಗೆ ಒಂದು ನೆಗೆಟಿವ್ ನ್ಯೂಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ನೋಡಬಹುದು ಗ್ಯಾಪ್ ಡೌನ್ ಓಪನ್ ಆಯ್ತು. ನಂತರ ಒಂದಷ್ಟು ರಿಕವರಿ ಆಯ್ತು. ಆ ನೆಗೆಟಿವ್ ನ್ಯೂಸ್ ಏನಂದ್ರೆ UK ಕೋರ್ಟ್ ಕಂಪನಿಯ ಮೇಲೆ 1.1 million pound ಫೈನ್ ಹಾಕಿದೆ 2016ರ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ಅದು ಖಂಡಿತ ನೆಗೆಟಿವ್ ನ್ಯೂಸ್ ಆಗಿತ್ತು. ರೆಸ್ಪಾನ್ಸ್ ಕೂಡ ನೆಗೆಟಿವ್ ಅಲ್ಲೇ ಬಂದಿದೆ. ನಂತರ ಬಜಾಜ್ ಫಿನ್ಸರ್ ಬೋರ್ಡ್ ಅಪ್ರೂವಲ್ ನ ಕೊಟ್ಟಿದೆ. ಏನಕ್ಕೆ ಅಂತಂದ್ರೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ನ IPO ತಂದು 3,000 ಕೋಟಿ ಷೇರುಗಳನ್ನ ಮಾರಾಟ ಮಾಡ್ಲಿಕ್ಕೆ, ಅಂದ್ರೆ ಓವರ್ ಆಲ್ 4,000 ಕೋಟಿ ಮೊತ್ತದ ಫಂಡ್ ರೈಸ್ ಇದು ಅಥವಾ IPO. ಅದರಲ್ಲಿ 3,000 ಕೋಟಿ ಷೇರುಗಳನ್ನ ಕಂಪನಿ ಮಾರಾಟ ಮಾಡ್ಲಿಕ್ಕೆ ಬೋರ್ಡ್ ಅಪ್ರೂವಲ್ ಅನ್ನ ಕೊಟ್ಟಿದೆ. ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಈ ಅಪ್ಡೇಟ್ ಅನ್ನ ಕೊಟ್ಟಿದೆ. ಇವತ್ತು ನೋಡಬಹುದು ರಿಯಾಕ್ಷನ್ 2.5% ಪಾಸಿಟಿವ್ ಇದೆ ಬಜಾಜ್ ಫೈನಾನ್ಸ್ ಅಲ್ಲ, ಬಜಾಜ್ ಫಿನ್ಸರ್ವ್ ಅಲ್ಲಿ. ನಂತರ ಬಜಾಜ್ ಫೈನಾನ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 3.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಈ ಅಪ್ಡೇಟ್ ಗೆ ಸಂಬಂಧಪಟ್ಟಂತೆ. ಓವರ್ ಆಲ್ ಬಜಾಜ್ ಟ್ವಿನ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಇವತ್ತು. ಎರಡು ಕೂಡ ಒಳ್ಳೆ ಕಂಪನಿಗಳೇ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಗಳನ್ನ. ಬಜಾಜ್ ಫೈನಾನ್ಸ್ ಅಂತೂ ಈಗಲೂ ಕೂಡ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ಇನ್ ಕೇಸ್ ನೀವು 1 year ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಜಸ್ಟ್ 2%. 5 years ಪರ್ಫಾರ್ಮೆನ್ಸ್ ನೋಡಿ 103 ಇದೆ. ಆಲ್ಮೋಸ್ಟ್ 2021 ಇಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇದೆ. ಖಂಡಿತ ಒಳ್ಳೆ ಕಂಪನಿ. ಆಸ್ ಆಫ್ ನಾವು ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ. ಇವತ್ತಲ್ಲ ನಾಳೆ ಇದು ಕೂಡ ಬೂಮ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ನಂತರ GE ಶಿಪ್ಪಿಂಗ್ ಇವತ್ತು ಪರ್ಫಾರ್ಮೆನ್ಸ್ ನೋಡಬಹುದು 7.5% ರ್ಯಾಲಿ GE ಶಿಪ್ಪಿಂಗ್ ಅಲ್ಲಿ ಕಂಡು ಬಂದಿದೆ. ಇದಕ್ಕೆ ಕಾರಣ ಈ ನ್ಯೂಸ್ ನೀವು ಇಲ್ಲಿ ನೋಡಬಹುದು. GE ಶಿಪ್ಪಿಂಗ್ ಶೇರ್ಸ್ ಗೇನ್ 3% ಆನ್ ಪರ್ಚೇಸ್ ಆಫ್ ಮೀಡಿಯಂ ರೇಂಜ್ ಪ್ರಾಡಕ್ಟ್ ಟ್ಯಾಂಕರ್. ಕಂಪನಿ ಒಂದು ಟ್ಯಾಂಕರ್ ಬೈ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಈ ಕಂಪನಿ ಒಂದು ಶಿಪ್ಪಿಂಗ್ ಕಂಪನಿ, ಆಯಿಲ್ ಶಿಪ್ಪಿಂಗ್ ಮಾಡುತ್ತೆ. ಟ್ಯಾಂಕರ್ ಪರ್ಚೇಸ್ ಮಾಡುತ್ತೆ ಅಂತಂದ್ರೆ ಅದು ಖಂಡಿತ ಒಳ್ಳೆ ನ್ಯೂಸ್ ಏನ, ಯಾಕಂದ್ರೆ ಅದರಿಂದ ಕಂಪನಿಗೆ ರೆವೆನ್ಯೂ ಜಾಸ್ತಿ ಆಗುತ್ತೆ. ಹಾಗಾಗಿ ರಿಯಾಕ್ಷನ್ ಕೂಡ ತುಂಬಾನೇ ಚೆನ್ನಾಗಿದೆ. 7.5% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನಂತರ ಗಾರ್ಡನ್ ರಿಚ್ ಬಿಲ್ಡರ್ಸ್ ಇಲ್ಲೂ ಕೂಡ ನೋಡಬಹುದು 3.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ನೋಡಬಹುದು. ಗಾರ್ಡನ್ ರಿಚ್ ಬಿಲ್ಡರ್ಸ್ ಸರ್ಜಸ್ 6% ಆನ್ ಲೋಯೆಸ್ಟ್ ಬಿಡ್ ಆಫ್ ₹500 crore ಫಾರ್ DRDO. DRDO ದಿಂದ ಒಂದು ಆರ್ಡರ್ ಸಿಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಲೋಯೆಸ್ಟ್ ಬಿಡರ್ ಆಗಿ ಹೊರ ಬಂದಿದೆ ಕಂಪನಿ ಒಂದು ರಿಸರ್ಚ್ ವೆಸಲ್ ಬಿಲ್ಡ್ ಮಾಡಿ ಕೊಡೋದಕ್ಕೆ. ಸೊ ಒಳ್ಳೆ ನ್ಯೂಸ್, ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ. ಅದನ್ನ ನೋಡಬಹುದು. ನಂತರ ಬರೋದಾದ್ರೆ ಝೆನ್ ಟೆಕ್ನಾಲಜೀಸ್ ನೋಡಬಹುದು. ಝೆನ್ ಟೆಕ್ನಾಲಜೀಸ್ ಅಲ್ಲಿ ಇವತ್ತು ನಿಯರ್ಲಿ 6% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದಕ್ಕೆ ಕಾರಣ ಕೂಡ ನೀವು ಇಲ್ಲಿ ನೋಡಬಹುದು. ಆಂಟಿ ಡ್ರೋನ್ ಸಿಸ್ಟಮ್ ಡೆಲಿವರಿ ಟು ಆರ್ಮಿ ಏರ್ ಡಿಫೆನ್ಸ್ ಕಾಲೇಜ್. ಈ ನ್ಯೂಸ್ ಬಂತು. ಈ ನ್ಯೂಸ್ ನ ಕಾರಣಕ್ಕೆ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಈ ಸ್ಟಾಕ್ ಬಗ್ಗೆ ಕೂಡ ನಾನು ಈ ಹಿಂದೆ ಸಾಕಷ್ಟು ಸಲ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ. 8,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ 1 year ಪರ್ಫಾರ್ಮೆನ್ಸ್ ನೋಡಬಹುದು 124% ಇದೆ. 5 years ಅಲ್ಲಿ 1200% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ. ಡ್ರೋನ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುತ್ತೆ, ಜೊತೆಗೆ ಡಿಫೆನ್ಸ್ ಅಲ್ಲಿ ಸಾಕಷ್ಟು ಕೆಲಸ ಮಾಡುತ್ತೆ ಈ ಕಂಪನಿ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಎಸ್ಪೆಷಲಿ ಡ್ರೋನ್ ಸಿಸ್ಟಮ್ ಅಲ್ಲಿ ಮುನ್ನೆಲೆಯಲ್ಲಿರುವಂತಹ ಕಂಪನಿ. ಇದನ್ನು ಕೂಡ ಸ್ಟಡಿ ಮಾಡಬಹುದು. ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ. ಆ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡೆ ನಾವು ಮುಂದುವರಿಬೇಕು. ನಂತರ ಗುಲ್ಶನ್ ಪಾಲಿಯೋಸ್ ನೋಡಬಹುದು. ಸ್ಟಾಕ್ ಅಲ್ಲಿ ಇವತ್ತು ನಿಯರ್ಲಿ 11% ರ್ಯಾಲಿ ಕಂಡು ಬಂದಿದೆ. ಎಸ್ಪೆಷಲಿ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು. ಕೊನೆಯಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ. ಕಾರಣ ಈ ಕಂಪನಿ ಒಂದು ಟೆಸ್ಟಿಂಗ್ ಮಾಡಿದೆ ಎಥೆನಾಲ್ ಗೆ ಸಂಬಂಧಪಟ್ಟಂತೆ, ಅಥವಾ ಟ್ರಯಲ್ ರನ್ ಅಂತಾನು ಕೂಡ ಹೇಳ್ಬೋದು. ಎಸ್ಪೆಷಲಿ ಗ್ರೈನ್ ಬೇಸ್ಡ್ ಎಥೆನಾಲ್ ಪ್ಲಾಂಟ್ ಗೆ ಸಂಬಂಧಪಟ್ಟಂತೆ ಸಕ್ಸಸ್ಫುಲ್ ಆಗಿದೆ ಆ ಟ್ರಯಲ್. ಹಾಗಾಗಿ ಆ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ. ಅಪ್ಡೇಟ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಈ ರೀತಿ ರಿಯಾಕ್ಷನ್ ಬಂದಿದೆ. ನಿಯರ್ಲಿ 11% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಸಡನ್ ಸ್ಪೈಕ್ ಅಂತಾನೆ ಹೇಳ್ಬೋದು. ಯಾರೋ ಬಲ್ಕ್ ಬೈಯಿಂಗ್ ಅನ್ನ ಮಾಡಿರುವಂತ ಸಾಧ್ಯತೆ ಇರುತ್ತೆ ಈ ನ್ಯೂಸ್ ಬಂದ ಮೇಲೆ. ಹಾಗೇನೆ ಸ್ಟಾಕ್ ಅಲ್ಲೂ ಕೂಡ ಈ ರೀತಿ ರಿಯಾಕ್ಷನ್ ಬಂದಿರೋದು. ಇದು ನೋಡಬಹುದು ಅತಿ ಹೆಚ್ಚು ರಿಸ್ಕ್ ಇರುವಂತಹ ಕಂಪನಿ. ಬರೀ 1,100 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಅದರ ಬಗ್ಗೆ ಗಮನ ಇರಲಿ. ಲಾಸ್ಟ್ 1 year ಪರ್ಫಾರ್ಮೆನ್ಸ್ ನೋಡಬಹುದು 14% ನೆಗೆಟಿವ್ ಇದೆ. ನಂತರ 5 years ಅಲ್ಲಿ 400% ಪಾಸಿಟಿವ್ ಇದೆ. 2022ರ ಹೈಯಿಂದ ಈಗಲೂ ಕೂಡ 33-34% ಡೌನ್ ಅಲ್ಲೇ ಇದೆ ಸ್ಟಾಕ್. ಅದನ್ನ ನೀವು ಇಲ್ಲಿ ನೋಡಬಹುದು. 33-34 ಅಲ್ಲ 44% ಡೌನ್ ಇದೆ. ಇವೆಲ್ಲನೂ ಕೂಡ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಜನ ಏನ್ ಮಾಡ್ತಾರೆ, ಇವತ್ತು ಒಂದಿನ 10% ರ್ಯಾಲಿ ಬಂತ ನೆಕ್ಸ್ಟ್ ಡೇ ಬೈಯಿಂಗ್. ಸೊ ಈ ರೀತಿ ಯಾವತ್ತೂ ಮಾಡಬೇಡಿ, ಯಾವ ಸ್ಟಾಕ್ ಅನ್ನು ಕೂಡ ಮಾಡಬೇಡಿ. ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಕಂಪನಿ ಬಗ್ಗೆ ಸ್ಟಡಿ ಮಾಡಿ, ಅಲ್ಲೇನಾದ್ರೂ ನಿಮಗೆ ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ಸೊ ಆಗ ಡಿಸಿಷನ್ ತಗೊಳ್ಳಿ, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ. ಶಾರ್ಟ್ ಟರ್ಮ್ ರ್ಯಾಲಿಯನ್ನ ನೋಡಿ ಖಂಡಿತ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಅದು ಬ್ಲಂಡರ್ ಮಿಸ್ಟೇಕ್ ಆಗ್ಬಹುದು. ಬಟ್ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾವುದೇ ರೀತಿ ಅಡೆತಡೆ ಇರಬಾರದು. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.